ಇನ್ನು ವೈದ್ಯ ಗಂಡನಿಂದಲೇ ಕೊಲೆಯಾಗಿದ್ದ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಮಹೇಂದ್ರನ ಕುತಂತ್ರ ಬಯಲಾಗಿದೆ. ಕೊಲೆ ಮಾಡಿ ಪ್ರೇಯಸಿಗೆ ಫೋನ್ ಪೇನಲ್ಲಿ ಮೆಸೇಜ್ ಮಾಡಿದ್ದ ಮಹೇಂದ್ರ ಅನ್ನುವಂಥ ವಿಚಾರ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಮಾರತಹಳ್ಳಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಡಾಕ್ಟರ್ ಮಹೇಂದ್ರನ ಮುಖವಾಡ ಈಗ ಬಯಲಾಗಿದೆ. ಎಫ್ಎಸ್ಎಲ್ನಿಂದ ಮಹೇಂದ್ರ ರೆಡ್ಡಿ ಮೊಬೈಲ್ನ ಮೆಸೇಜ್ಗಳನ್ನ ರಿಕವರಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆತ ತನ್ನ ಪ್ರೇಯಸಿಯ ಜೊತೆಗೆ ಸಂಪರ್ಕದಲ್ಲಿ ಇರೋದಕ್ಕೆ ಫೋನ್ ಪೇನಲ್ಲಿ ಸಂದೇಶವನ್ನ ಕಳಿಸ್ತಾ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಫೋನ್ ಪೇನಲ್ಲೇ ಪ್ರೇಯಸಿಗೆ 485 ಮೆಸೇಜ್ಗಳನ್ನ ಆರೋಪಿ ಮಹೇಂದ್ರ ರೆಡ್ಡಿ ಮಾಡಿದ್ದ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಈ ಪೈಕಿ 3 ಮೆಸೇಜ್ಗಳು ಕೃತಿಕಾ ರೆಡ್ಡಿ ಹತ್ಯೆಗೆ ಪ್ರಮುಖ ಸಾಕ್ಷಿಯಾಗಿ ಈಗ ಪರಿಗಣನೆ ಮಾಡಲಾಗ್ತಾ ಇದೆ. ಹತ್ಯೆ ಕೇಸ್ಗೆ ಪೂರಕವಾಗಿ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ ಮಾರತಹಳ್ಳಿ ಪೊಲೀಸರು. ಕೊಲೆ ಮಾಡಿದ್ದಲ್ಲದೆ ಪೊಲೀಸರು ಬಂದ್ರೆ ಹೇಗೆ ಉತ್ತರಿಸಬೇಕು, ಈ ವಿಚಾರವಾಗಿ ಕೂಡ ತನ್ನ ಪ್ರೇಯಸಿಗೆ ಆತ ಸಂದೇಶವನ್ನ ರವಾನಿಸಿದ್ದ. ಸೊ ಅದಕ್ಕೆ ಆ ಒಂದು ಮೆಸೇಜ್ಗಳನ್ನ ಕಳಿಸೋದಕ್ಕೆ ಬಳಸಿರುವಂಥದ್ದು ಫೋನ್ ಪೇನಲ್ಲೇ ಈ ಒಂದು ಸಂದೇಶವನ್ನ ಕಳುಹಿಸಲಾಗಿತ್ತು ಅನ್ನುವಂಥ ವಿಚಾರ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆರೋಪಿ ಮಹೇಂದ್ರ ರೆಡ್ಡಿಯ ಕುತಂತ್ರ ಈಗ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ತನ್ನ ಪ್ರೇಯಸಿಗೆ ಆತ ಯಾವ ಒಂದು ರೀತಿಯಲ್ಲಿ ಸಂದೇಶವನ್ನ ಕಳಿಸ್ತಾ ಇದ್ದ ಅನ್ನುವಂಥ ವಿಚಾರ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಫೋನ್ ಪೇನಲ್ಲಿ ಆತ ತನ್ನ ಪ್ರೇಯಸಿಗೆ ಮೆಸೇಜ್ ಮಾಡಿದ್ದ. ಜೊತೆಗೆ ಈ ಸಂದರ್ಭದಲ್ಲಿ 2 ಮೆಸೇಜ್ಗಳು ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯಾಗಿ ಪರಿಗಣಿಸಲ್ಪಡ್ತಾ ಇದೆ. ಸೊ ಯಾಕಂತಂದ್ರೆ ಈ ಒಂದು ಸಂದರ್ಭದಲ್ಲಿ ತನಿಖೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅನ್ನುವಂಥ ವಿಚಾರವನ್ನ ಆ ಸಂದೇಶದಲ್ಲಿ ಮಹೇಂದ್ರ ರೆಡ್ಡಿ ತನ್ನ ಪ್ರೇಯಸಿಗೆ ಕಳಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಅದನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಪ್ರೇಯಸಿಗೆ ಮಹೇಂದ್ರ ರೆಡ್ಡಿ ಕಳಿಸಿರುವಂತಹ ಮೆಸೇಜ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಎಫ್ಎಸ್ಎಲ್ನಿಂದ ಮಹೇಂದ್ರ ರೆಡ್ಡಿ ಫೋನ್ ರಿಕವರಿಯ ಸಂದರ್ಭದಲ್ಲಿ ಈ ಸಂದೇಶಗಳು ಅರಿವಿಗೆ ಬಂದಿದೆ. ಸೊ ಅದನ್ನೇ ಈಗ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಾಗ್ತಾ ಇದೆ. 400ಕ್ಕೂ ಹೆಚ್ಚು 485 ಮೆಸೇಜ್ಗಳನ್ನ ಫೋನ್ ಪೇ ಮೂಲಕ ಆತ ಮಾಡಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಮೂಲಕ ತನಿಖೆಗೆ ಈಗ ಮಹತ್ವದ ಸಾಕ್ಷಿ ಸಿಕ್ಕಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.